ಬೆಂಗಳೂರನ್ನ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿದೆ. ಆದರೆ ನಗರದ ರಸ್ತೆಗಳಲ್ಲಿರುವ ಗುಂಡಿಗಳು ಬ್ರ್ಯಾಂಡ್ ಹೆಸರಿಗೆ ಕಳಂಕ ತರುವಂತಿದೆ. ಅದರಲ್ಲೂ ಗೊರಗುಂಟೆಪಾಳ್ಯದ ರಸ್ತೆಯಲ್ಲಿ ತೆರಳೋರ ಗುಂಡಿಗೆಯೇ ಗಡಗಡ ಅಂತಿದೆ. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು. ವಾಹನ ಸವಾರರು ಪರದಾಡ್ತಿದ್ದಾರೆ. ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಗೊರಗುಂಟೆಪಾಳ್ಯದ ಈ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಗಟ್ಟಿ ಗುಂಡಿಗೆ ಬೇಕು. ನಾವು ಈಗಿರ್ತಕ್ಕಂಥದ್ದು ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಸಂಪರ್ಕ ಕಲ್ಪಿಸ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿದ್ದೀವಿ. ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಯಾಕಂದರೆ ಬೆಂಗಳೂರಿಗೆ ಬರ್ತಕ್ಕಂತಹ ವಾಹನಗಳು ಹೆಬ್ಬಾಳ ಮತ್ತು ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಗೊರಗುಂಟೆಪಾಳ್ಯ ಸಿಗ್ನಲ್ನಿಂದನೇ ಹೋಗ್ತವೆ. ಆದರೆ ಇದೇ ಒಂದು ಮುಖ್ಯ ರಸ್ತೆಯಲ್ಲಿ ನಾವು ನೋಡ್ಬೋದು ಗುಂಡಿಗಳು ಇರ್ತಕ್ಕಂಥದ್ದು. ಯಾಕಂದರೆ ಹೆವಿ ವೆಹಿಕಲ್ಸ್ ಆಗಿರ್ಬೋದು, ಬೈಕ್ ಸವಾರರಾಗಿರ್ಬೋದು, ಸಾಕಷ್ಟು ಜನರು ಈ ಒಂದು ರಸ್ತೆಯಲ್ಲಿ ಹಿಡಿ ಶಾಪ್ ಹಾಕಿಕೊಂಡು ಓಡಾಡಬೇಕಂತ ಪರಿಸ್ಥಿತಿ. ಯಾಕಿದರೆ ಹೌದು, ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ ನಿತ್ಯ ಸಾವಿರಕ್ಕೂ ಹೆಚ್ಚು ವಾಹನಗಳು ಓಡಾಡ್ತವೆ. ಆದರೆ ಕಿರಿದಾದ ಈ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಗಳಿವೆ. ಇದರಿಂದಾಗಿ ನಿತ್ಯ ಒಂದಿಲ್ಲೊಂದು ಅಪಘಾತಗಳು ನಡೆಯುತ್ತಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಅಲ್ಲಿಂದ ನಾವು ಇಲ್ಲಿ ಬರಬೇಕಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಯಬೇಕು. ಒಂದು ಅದು ಹೊತ್ತಾಕೊಂಡು ಹೋಗಬೇಕು. ಸಪೋಸ್ ಈ ರೋಡಲ್ಲಿ ಏನಾದ್ರೆ ಟ್ರಾಫಿಕ್ ಜಾಮ್ ಒಂದ್ಸರಿ ಆಗ್ಬಿಟ್ಟಂದ್ರೆ 1 ಅವರ್ 2 ಅವರ್ ಕ್ಲಿಯರ್ ಆಗೋದಿಲ್ಲ. ಇನ್ನು ಬಿಇಎಲ್ ಸರ್ಕಲ್ನ ರಸ್ತೆಯು ಅಧ್ವಾನ ಎದ್ದಿದೆ. ಮತ್ತಿಕೆರೆ ಹಾಗೂ ಪೀಣ್ಯ ಕಡೆಯಿಂದ ಬರುವ ಜನರು ಗುಂಡಿ ತುಂಬಿದ ರಸ್ತೆಯಲ್ಲಿ ಸಂಚರಿಸೋಕೆ ಸರ್ಕಸ್ ಮಾಡ್ತಿದ್ದಾರೆ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಸರ್, ತುಂಬ ಟ್ರಾಫಿಕ್ ಇದೆಲ್ಲ ಆಗುತ್ತೆ. ಮತ್ತು ಈ ಗುಂಡಿಗಳು ಇರೋದಕ್ಕೆಲ್ಲ ತುಂಬ ಹಿಂಸೆ ಆಗುತ್ತೆ. ಗಾಡಿಗಳು ಗೇರ್ ಚೇಂಜ್ ಮಾಡಿ ಎಲ್ಲ ಇದು ಮಾಡೋದಕ್ಕೆ ಸ್ವಲ್ಪ ಗುಂಡಿಗಳೆಲ್ಲ ಮುಚ್ಚಿದ್ರೆ ತುಂಬ ಫಾಸ್ಟು ಹೋಗಂಗಿಲ್ಲ, ತುಂಬ ಸ್ಲೋನು ಮಾಡೋಂಗಿಲ್ಲ. ಹಿಂದೆ ಆರನ್ ಮಾಡ್ತಾರೆ. ನಾವು ಎಷ್ಟು ಹಿಂಸೆ ಪಟ್ರೂ ಗೌರ್ಮೆಂಟ್ ಅವರು ಇದು ಮಾಡ್ತಾನೆ ಇಲ್ಲ. ಹದಗೆಟ್ಟ ರಸ್ತೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ಇನ್ನೂ ಹೆಜ್ಜೆ ಹೆಜ್ಜೆಗೂ ಇರುವ ರಸ್ತೆ ಗುಂಡಿಗಳನ್ನ ದಾಟಿ ಸಂಚಾರ ಮಾಡೋದೇ ಸವಾಲಾಗ್ಬಿಟ್ಟಿದೆ. ವಿನಾಯಕ್ ಗುರವ, TV9 ಬೆಂಗಳೂರು.